ಒಂದು ಕಡೆ ಪ್ರತಿಪಕ್ಷಗಳು ನಾಗೇಂದ್ರ ರಾಜೀನಾಮೆಗೆ ಪಟ್ಟನ್ನ ಹಿಡಿದು ಕೂತಿವೆ. ಸದನದಲ್ಲಿ ಪ್ರತಿಭಟನೆಯ ಕಹಳೆ ಮೊಳಗಿಸಿವೆ. ಮತ್ತೊಂದು ಕಡೆ ಅಧಿವೇಶನ ನಡುವೆಯೇ ಸರ್ಕಾರ ಸಚಿವ ಸಂಪುಟ ಸಭೆಯನ್ನ ಕರೆದಿದೆ. ಹಾಗಾದ್ರೆ ನಾಳೆಯ ಕ್ಯಾಬಿನೆಟ್ನಲ್ಲಿ ಯಾವೆಲ್ಲ ಪ್ರಮುಖ ವಿಷಯಗಳು ಚರ್ಚೆಯಾಗಲಿವೆ ಗೊತ್ತಾ? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಸಮರ ಸಾರಿದೆ. ಸಂಘದ ಕಾರ್ಯಚಟುವಟಿಕೆಗಳಿಗೆ ಮೂಗುದಾರ ಹಾಕೋಕೆ ಹೊರಟಿದೆ. ಇದಕ್ಕಾಗಿ ಹೊಸ ಕಾನೂನು ರಚಿಸೋಕೆ ಸಂಪುಟದಲ್ಲಿ ಒಪ್ಪಿಗೆಯನ್ನು ಕೂಡ ಪಡೆದುಕೊಂಡಿದೆ. ಇದೇ ಮುಂಗಾರು ಅಧಿವೇಶನದಲ್ಲಿ ಮಸೂದೆ ಮಂಡಿಸೋಕೆ ಕೂಡ ಸಜ್ಜಾಗಿದೆ. ಇದೇ ಶುಕ್ರವಾರ ಸಚಿವ ಸಂಪುಟ ಸಭೆ. ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಬಗ್ಗೆ ಮತ್ತೆ ಚರ್ಚೆ. ರಾಜ್ಯಾದ್ಯಂತ ಚರ್ಚೆ ಹುಟ್ಟುಹಾಕಿದಂತಹ ಆರ್ಎಸ್ಎಸ್ ಚಟುವಟಿಕೆಗಳ ಬ್ಯಾನ್ ಸಂಬಂಧಿಸಿದ ವಿಧೇಯಕವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಲು ಸರ್ಕಾರ ಮುಂದಾಗಿದೆ. ಇದೇ ಅಧಿವೇಶನದಲ್ಲಿ ವಿಧೇಯಕ ಪಾಸ್ ಮಾಡಲು ಚಿಂತಿಸಿರುವಂತಹ ಸರ್ಕಾರ ಇದಕ್ಕೂ ಮುನ್ನ ಸಂಪುಟದಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡಲು ಮುಂದಾಗಿದೆ. ಇದೇ ಶುಕ್ರವಾರ ನಡೆಯಲಿರುವಂತಹ ಕ್ಯಾಬಿನೆಟ್ನಲ್ಲಿ ಸಾಧಕ ಬಾಧಕಗಳ ಕುರಿತು ಪರಿಶೀಲನೆ ಕೂಡ ನಡೆಯಲಿದೆ. ಇದಿಷ್ಟೇ ಅಲ್ಲ, ಸಚಿವ ಸಂಪುಟ ಸಭೆಯಲ್ಲಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾವುಕಾರ್ ಪರ ಕೋರ್ಟ್ ಆದೇಶ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ. ಈಗ ಆಗಿರುವಂತಹ ತಾಂತ್ರಿಕ ಲೋಪ ಸರಿಪಡಿಸಿ ಮತ್ತೊಮ್ಮೆ ಸಾವುಕಾರ್ ಅಮಾನತಿಗೆ ಸಂಪುಟದಿಂದ ಶಿಫಾರಸು ಮಾಡುವ ಸಾಧ್ಯತೆ ಕೂಡ ಇದೆ. ಬಳಿಕ ರಾಜ್ಯಪಾಲರಿಗೆ ಶಿಫಾರಸಿಗಾಗಿ ಕ್ಯಾಬಿನೆಟ್ನಲ್ಲಿ ಮತ್ತೊಮ್ಮೆ ವಿಷಯವನ್ನ ಮಂಡಿಸಲು ಸರ್ಕಾರ ಮುಂದಾಗಿದೆ. ಬಿಜೆಪಿಯವರ ಅತಿ ಆಪ್ತರ ಮೇಲೆ ಐಟಿ ದಾಳಿ ನಡೀತಲ್ಲ, ಕೆಪಿಎಸ್ಸಿ ಅಧ್ಯಕ್ಷರ ಮೇಲೆ, ಅದನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಇದೆಲ್ಲ ಮಾಡ್ತಾ ಇರೋದು. ಈ ಮೂರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಕೆಪಿಎಸ್ಸಿ ಹಗರಣ, ಆ ದುಡ್ಡು ಯಾರ ಹತ್ರ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಯಾಕೆ ಇವರು ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಯಾಕೆ ರಾಮ ಮಂದಿರ ದೇಣಿಗೆ ಇವತ್ತು ಕಳ್ತನ ಮಾಡ್ತಾ ಇದ್ದಾರೆ, ಮತ್ತೆ ನಿಮ್ಮ PM ಕೇರ್ ಫಂಡ್ ಬಗ್ಗೆ ಕೇಳ್ತಾರೆ ಅಂದ್ಬಿಟ್ಟು ಇದ್ರು ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಇವತ್ತು ಅವ್ರು ಗಲಾಟೆ ಮಾಡ್ತಾ ಇರೋದು. ಬರ ಕುರಿತು ಕ್ಯಾಬಿನೆಟ್ನಲ್ಲಿ ಗಂಭೀರ ಚರ್ಚೆ. ಈಗಾಗಲೇ ಸಚಿವರು ಜಿಲ್ಲೆಗಳಿಗೆ ಭೇಟಿ ನೀಡಿ ಬರ ಅಧ್ಯಯನವನ್ನು ನಡೆಸಿದ್ದಾರೆ. ಈ ಬರ ಅಧ್ಯಯನ ಸಂಬಂಧ ಸಂಪುಟ ಸಭೆಯಲ್ಲಿ ಪ್ರಸ್ತಾಪವಾಗಲಿದೆ. ಬಳಿಕ ಕೇಂದ್ರಕ್ಕೆ ವರದಿ ಕಳುಹಿಸುವ ಸಂದರ್ಭ ಚರ್ಚೆ ಕೂಡ ನಡೆಯುವ ಸಾಧ್ಯತೆ ಕೂಡ ಇದೆ. ವಿರೋಧ ಪಕ್ಷದ ಕೆಲಸನೇ ಮಾಡ್ತಾ ಇಲ್ಲ. ಜನರಿಗೆ ಬರದ ಬಗ್ಗೆ ಜಿಲ್ಲೆಗೆ ಹೋಗಿ ಹೊಲದಾಗ ಹೋಗಿ ಅಶೋಕ್ ಅವರು ಹೊಲದಾಗ ಕುಂದ್ರಂತ ಕೆಲಸ, ಹೊಲದಲ್ಲಿ ಸ್ಟ್ರೈಕ್ ಪ್ರತಿಭಟನೆ ಮಾಡಂತ ರೈತರು ಕರ್ಕೊಂಡು ಕುಂತ ಇಲ್ಲಿ ಬಂದು ನಾಗೇಂದ್ರ ವಿಚಾರ ತೆಗೆದುಕೊಂಡು ಕುಂತಾರ. ನಿನ್ನೊಂದು ಮಾತು ಹೇಳಿದ್ರು ಆರ್ ಅಶೋಕ್ ಸಾಹೇಬ್ರು, ವಿರೋಧ ಪಕ್ಷದ ನಾಯಕರು, ಬರ ಅಂತ ನೀವು ಘೋಷಣೆ ಮಾಡ್ರಿ ಅಂತ. ಇವರೊಬ್ರು ಕಂದಾಯ ಸಚಿವರಾಗಿ ಆ ರೀತಿ ಮಾತಾಡಿದ್ರೆ ನನಗೆ ಸ್ವಲ್ಪ ನಾಚಿಕೆ ಬರ್ತೈತಿ. ಬರ ಘೋಷಣೆ ಮಾಡಕ್ಕೆ ಒಂದಿಷ್ಟು ಗೈಡ್ಲೈನ್ಸ್ ಇದಾವೆ ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಇನ್ನು SIR ವಿಚಾರವಾಗಿ ಕೂಡ ಇತ್ತೀಚೆಗೆ ನಟ ಪ್ರಕಾಶ್ ರಾಜ್ ಸೇರಿದಂತೆ ಹಲವರು ಸಿಎಂ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದರು. ದೊಡ್ಡ ಪ್ರಮಾಣದಲ್ಲಿ ಮತಗಳ ಡಿಲೀಟ್ ಆಗಿದೆ. ಸಮಯ ವಿಸ್ತರಣೆ ಆದರೆ ಒಳಿತು, ಈ ಬಗ್ಗೆ ಪರಿಶೀಲಿಸಿ ಅಂತ ಎದ್ದೇಳು ಕರ್ನಾಟಕ ಸಂಘಟನೆ ವತಿಯಿಂದ ಮನವಿ ಕೂಡ ನೀಡಿದ್ದಾರೆ. ಈ ಸಂಬಂಧ ಕ್ಯಾಬಿನೆಟ್ನಲ್ಲಿ ಅಭಿಪ್ರಾಯ ಪಡೆದು ಮುಂದಿನ ಹೆಜ್ಜೆ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. ಇನ್ನು ಶಾಸಕ ಯತ್ನಾಳ್ ಕೂಡ SIR ವಿಸ್ತರಣೆಯಾಗಲಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 2,90,000 ಮತದಾರರಿದ್ರು. ಈಗ ವಿಜಯಪುರ ವಿಧಾನಸಭಾ ಕ್ಷೇತ್ರ 2,09,000 ಮತದಾರರಿದ್ದಾರೆ. ಈ ರೀತಿ ಎಲ್ಲ ಕಡೆನೂ ಗಣನೀಯ ಪ್ರಮಾಣ, ಅದರಲ್ಲಿ ಬೆಂಗಳೂರು ಮಹಾನಗರದಲ್ಲಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮತದಾರರ ಒಂದು SIR ಪ್ರಕ್ರಿಯೆಯಲ್ಲಿ ಕಡಿಮೆ ಆಗಿದೆ. ಇನ್ನೂ ಅವಧಿ ಕೊಡಬೇಕು. ಇನ್ನೂ ಯಾರ್ಯಾರು ಈ ಏನು SIR ಭಾಗವಹಿಸಿಲ್ಲ ಅವರಿಗೆ ಇನ್ನೊಂದು ತಿಂಗಳು ಅವಕಾಶ ಕೊಡಬೇಕು ಅನ್ನೋದೇ ನಮ್ಮ ಆಗ್ರಹ. ಇದರ ಜೊತೆಗೆ ಇದೇ ಅಧಿವೇಶನದಲ್ಲಿ ಒಟ್ಟು 7 ವಿಧೇಯಕಗಳನ್ನು ಮಂಡಿಸಲು ಸರ್ಕಾರ ಮುಂದಾಗಿದೆ. ಹೀಗಾಗಿ ಈ ವಿಧೇಯಕಗಳ ಮಂಡನೆಗೂ ಮುನ್ನ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಒಪ್ಪಿಗೆ ಪಡೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಅನೌಪಚಾರಿಕವಾಗಿ ಕೂಡ ನಾಗೇಂದ್ರ ರಾಜೀನಾಮೆ ಕುರಿತು ಸಚಿವರ ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನದ ಬಗ್ಗೆ ಸಿಎಂ ನಿರ್ಧರಿಸಲಿದ್ದಾರೆ ಅನ್ನೋ ಮಾತಿದೆ. ಹೀಗಾಗಿ ಅಧಿವೇಶನ ನಡುವೆ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ.